ಕಷ್ಟಪಟ್ಟು ಧನಲಕ್ಷ್ಮಿ ಪೂಜೆ ಮಾಡಿದೀವಿ, ಮಂಗಳಾರತಿ ಮಾಡಿದೀವಿ, ಎಲ್ಲಾದ್ರೂ ಮಾಡಿದೀವಿ ಆಯ್ತಾ. ದುಡ್ಡು ಕಷ್ಟಪಟ್ಟು ದುಡ್ಡು ತಂದು ಇಟ್ಟಿದ್ದೀನಿ. ಹಾಲು ತಂದಿಟ್ಟಿದ್ದೀನಿ. ಹೋಗ್ತೀನಿ ಅಂತಂದಂತೆ ರಾತ್ರಿ ನನ್ನ ಹೆಂಡತಿ ಕನ್ಸಿ ಬಂದು ರಾತ್ರಿ ಎಲ್ಲ ಅದೇ ಚಿಂತೆ ಮಾಡ್ತಾಯಿಲ್ಲ ನನ್ನ ಹೆಂಡತಿ. ಧನಲಕ್ಷ್ಮಿ ಹೋಗ್ತಾಳಂತೆ ಅಂತ. ಯಾಕೆ ಸಾಲ ಮಾಡಿ ಹಣ್ಣು ತಂದಿಟ್ಟಿಲ್ವಾ? ದಾಳಿಂಬೆ ಹಣ್ಣು ಸ್ವಂತ ಗಿಡದಲ್ಲಿ ಬೆಳೆದಿಟ್ಟಿದ್ದೀನಿ. ದಾಳಿಂಬೆ ಹಣ್ಣ ನೋಡು, ಸೇಬು ನೋಡಿಲಿ, ಆರೆಂಜ್ ತಂದಿಟ್ಟಿದ್ದೀನಿ, ಕಿತ್ಲೆ ತಂದಿಟ್ಟಿದ್ದೀನಿ, ತಿನ್ನೋ. ನೋಡು ನನ್ನ ಹೆಂಡತಿ ಹಾಲು ಇಟ್ಟಿದ್ದಾಳೆ, ಹಸಿನಾಲು, ಶುದ್ಧ ಹಸಿನಾಲು ಇಟ್ಟಿದ್ದಾಳೆ, ಒಡಕ್ಲು ಮೊಸರು ಇಟ್ಟಿದ್ದಾಳೆ, ತುಪ್ಪ ಸಕ್ಕರೆ ಎಲ್ಲ ಕಲ್ ಸಕ್ಕರೆ ಹಾಕಿಟ್ಟಿದ್ದಾಳೆ. ನೋಡಿ ಇಲ್ಲಿ ಮೊಸರ ಕುಡಿ ಬೇಕು ಅಂದಾಗ ಆಯ್ತಾ. ನೋಡು ಇಲ್ಲಿ ಬೆಳಿಗ್ಗೆನೆ ರಾತ್ರಿ ಎಲ್ಲ ಉಪವಾಸ ಇರ್ತೀಯ, ಹೊಟ್ಟಸ್ಕೊಂಡಿರ್ತೀಯ, ಕುಂತಿರ್ತೀಯ ಅಂತ ಹೇಳಿ ಬೆಳಿಗ್ಗೆ ಪೊಂಗಲ್ ಮಾಡಿದಾಳೆ. ಕುಡಿ ಪೊಂಗಲ್ ಕುಡಿ. ಕಷ್ಟಪಟ್ಟು ನೋಡ್ರಿ ಚಕ್ಲಿ ಮಾಡಿದಾಳೆ, ಕಡ್ಲೆ ಎಲ್ಲ ಹಾಕಿ ಗಮಗಮಾತ ತುಪ್ಪ ಹಾಕಿ ಚಕ್ಲಿ ಮಾಡಿದಾಳೆ. ಮನೆ ಕೊಬ್ಬರಿ ಎಲ್ಲ ಮಾಡಿ ರವೆ ಉಂಡೆ ಮಾಡಿಟ್ಟಿದ್ದಾಳೆ. ತಿನ್ನು. ಹೋಗ್ ಕೂಡ್ದು ಮನೆ ಬಿಟ್ಟು ನೀನು ಆಚೆಗೆ ಯಾಕೆ ಹೋಗ್ತೀಯ? ನೋಡಿಲಿ, ಬೇಜಾರಾದಾಗ ಮನೇಲಿ ಮಕ್ಳಿದಾವೆ, ಆಡು ಕುತ್ಕೊಂಡು ಆಯ್ತಾ. ಯಾವುದೇ ಕಾರಣಕ್ಕೂ ನೀನು ಕನ್ಸಲಾಗಿ ನನ್ಸಲಾಗಿ ಬಂದು ನೀನು ನನ್ನ ಮನೆ ಬಿಟ್ಟು ಹೋಗ್ತೀನಿ ಅನ್ಬಾರ್ದು. ಯಾವಾಗಲೂ ನೀನು ನನ್ನ ಮನೇಲಿ ನಗ್ನಗ್ತಾ ಕುಂತಿರ್ಬೇಕು. ನೀನು ಕಷ್ಟಪಟ್ಟು ಸಾಲ ಸೋಲಿದ್ದೆಲ್ಲ ಮಾಡಿಲ್ವ ನಾವು? ಯಾರಿಗೋಸ್ಕರ ಮಾಡಿದ್ದೀವಿ? ನಿನ್ಗೋಸ್ಕರನೇ ಮಾಡಿರೋದು. ಇರ್ಬೇಕು ಮನೇಲಿ ನೀನು ನಗ್ನಗ್ತಾ ಯಾವಾಗ್ಲೂ ಇರೋ ಮನೇಲೆ.